ನಮಸ್ಕಾರ ಎಲ್ರಿಗೂ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಎಂದಿನಂತೆ ನಾನು ಕೂಡ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಮಕ್ಕಳನ್ನ ಕಳ್ಸೋಕ್ಕಿಂತ ಮುಂಚೆನೇ ಬಾಗಿಲೆಲ್ಲ ತೊಳ್ಕೊಳ್ತೀನಿ. ಆದರೆ ಅವ್ರು ಹೋದ್ಮೇಲೆ ನಾನು ರಂಗೋಲಿನೆಲ್ಲ ಬಿಟ್ಕೊಳ್ತೀನಿ. ನನಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಯಾಕೆಂದರೆ ಅವ್ರಿಗೆ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು ಅನ್ನೋ ಅರ್ಜೆಂಟಲ್ಲಿ ನನಗೆ ರಂಗೋಲಿ ಹಾಕುವಾಗ ನನಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಟೈಮ್ ಬೇಕೇ ಬೇಕು. ಯಾಕೆಂದರೆ ನಿಧಾನವಾಗಿ ನನಗೆ ಇಷ್ಟವಾಗಿರೋ ರಂಗೋಲಿ ಬಿಟ್ಕೊತ ಅದಕ್ಕೆ ಡಿಸೈನ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ನನಗೆ ಖುಷಿ. ಯಾಕೆಂದರೆ ನನಗೆ ಫಸ್ಟು ಬಾಗ್ಲ ಹತ್ರ ನನಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಬಾಗಿಲು ನೋಡಿದ್ರೆ ಮನೆ ಒಂದು ಪೀಸ್ಫುಲ್ ಅಂತ ಅನಿಸುತ್ತೆ, ನೆಗೆಟಿವ್ ಫೀಲೇ ಬರೋದಿಲ್ಲ. ಆ ಒಂದು ಬಾಗಿಲಲ್ಲಿ ಹಾಕಿರೋ ರಂಗೋಲಿ ನೋಡಿದ್ರೆ ಸಾಕು, ಮನಸ್ಸಿಗೆ ಒಂಥರ ನೆಮ್ಮದಿ ನನಗೆ. ಸೊ ಹಾಗಾಗಿ ನಾನು ದಿನನಿತ್ಯ ಅಷ್ಟೇ ನನಗೆ ಈ ರೀತಿಯಾಗಿ ರಂಗೋಲಿ ಬಿಡೋದೇ ನನಗೆ ತುಂಬ ಖುಷಿ ಸಿಗುತ್ತೆ. ಇದರಲ್ಲೇ ನನ್ನ ಏನೇ ಒಂದು ಕಷ್ಟ ಇದ್ದರೂ ಕೂಡ ಈ ರಂಗೋಲಿ ಬಿಟ್ಟು ಆ ರಂಗೋಲಿ ನೋಡ್ತಾ ಇದ್ರೆ ಸಾಕು, ನನಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇರುತ್ತೆ. ಯಾರಿಗೆಲ್ಲ ಈ ರೀತಿಯಾಗಿ ರಂಗೋಲಿ ಬಿಡೋದು ಇಷ್ಟ ಇದೆ, ಸೊ ಕಮೆಂಟ್ ಮೂಲಕ ತಿಳಿಸಿ. ಸೊ ನಂದು ಎಲ್ಲ ಪೂಜೆ ಎಲ್ಲ ಮುಗಿದು, ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರು. ನಾನು ಕೂಡ ರಾಯರ ಮಠಕ್ಕೆ ಹೊರಟೋದೆ. ಸ್ವಲ್ಪ ನೋಡ್ತಾ ಇದ್ದೀರಾ, ರಾಯರು ದೇವಸ್ಥಾನದಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ರಾಯರಿದ್ದಾರೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಅದು ನೋಡೋದಕ್ಕೆ ಒಂಥರ ಖುಷಿ ಕಾಣಿಸ್ತಿತ್ತು. ಅದಾದಮೇಲೆ ಒಳಗಡೆ ಹೋದ್ವು. ರಾಯರಿಗೆ ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಇವತ್ತು ಜನ ಕಡಿಮೆ ಇರೋದ್ರಿಂದಾಗಿ, ನಿನ್ನೆ ಗುರು ಪೌರ್ಣಿಮೆ ಇದ್ದಿದ್ದರಿಂದ ತುಂಬ ಜನ ನೆನ್ನೆನೇ ಬಂದು ಹೋಗಿರೋದ್ರಿಂದ ಗುರುವಾರ ನಾವು ಹೋಗಿದ್ದಕ್ಕೆ ತುಂಬ ಫ್ರೀ ಆಗಿತ್ತು. ಸೊ ಹಾಗಾಗಿ ತುಂಬ ಹೊತ್ತು ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದು ಹೋಗಿದ್ದು ಜಯನಗರದಲ್ಲಿರುವ ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಯಾರೆಲ್ಲ ಹುಣ್ಣಿಮೆ ಆಗಿದ ಮೇಲೆ ದೇವಸ್ಥಾನಕ್ಕೆ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.